ಟು ಮೈ ಚಾನಲ್. ನೋಡ್ಬೋದು ನೀವು ಆಡ್ಮರಿ, ಎಮ್ಮಿ ಮತ್ತು ಟಗರ್ ಎಲ್ಲ ಮೇಯ್ಸಕ್ಕೆ ಬಂದಾನ ಬ್ರೋ. ಮತ್ತು ಡೈಲಿ ಬರ್ತಾನೆ ಮೇಯ್ಸಕ್ಕೆ. ಎಷ್ಟು ಖರ್ಚಾಗುತ್ತೆ, ಎಷ್ಟು ಕಿಲೋಮೀಟರ್ ದೂರ ಬರ್ತಾನೆ ನೋಡುಂಬರ್ರಿ, ಮಾತಾಡೋನು. ನೋಡ್ಬೋದು ಎಲ್ಲ ಓಪನ್ ಏರಿಯಾ ಐತಿ ಇದು. ಅವ್ರು ನೋಡ್ರಿ ನೀರು ನಿಂತೈತಿ, ಕಾಲು ಬರಾಕತ್ತಿದ್ದ ಒಳಗೆ ಸಿಕ್ಕೈತಿ ಕಾಲು. ಅಂದ್ರೆ ಸ್ವಲ್ಪ ಕೊರಿ ಐತಿ ಬಾಜುಕಲ್ಲಿ, ನೆಲ್ನಂಗಿಂದ ನೀರು ಬರುತ್ತೆ. ಇದು ಟಗರ್ ಮರಿ ತಂದಿರಲ್ಲ, ಎಷ್ಟು ಅದಾವ ಇವು? 50 ಅದಾವ. ಇದರ ಹೈಟ್ ಜಾಸ್ತಿ ಆಗಂಗಿಲ್ಲ ಬ್ರೋ? ಇಲ್ಲ ಅಣ್ಣ, ಅಷ್ಟೇ ಇದರ ಹೈಟ್. ಯಾವ್ದು ಹೆಸರು ಏನಂತೀರಿ ಇದಕ್ಕೆ? ಕುರಿ ಅಂತ. ಕುರಿ ಇಲ್ಲ, ಆ ಟಗರ್ ಮರಿಗೆ ಮತ್ತೆ ಬೇರೆ ಹೈಟ್ ಕಮ್ಮಿ. ಹಾಂ ರೀ, ದಾರ್ಪಾರ. ಎಷ್ಟದ? 50. ಒಂದು ವರ್ಷ. ಹಾಂ ಒಂದು ವರ್ಷದ್ದಾನೆ ಅದು. ಡೈಲಿ ಸಾಕಕ್ಕೆ ಬರ್ತೀರಾ ಇಲ್ಲ? ಡೈಲಿ ಏನು ರೂಟೀನ್ ನಿಮ್ದು? ಡೈಲಿ ಎಷ್ಟು ಗಂಟೆಗೆ ಬರ್ತೀರಿ? ಬೆಳಗ್ಗೆ ಹೆಂಗಿದ್ರೆ ಹಂಗೆ ಅಣ್ಣ, ಬೆಳಗ್ಗೆ ಎದ್ದೊಳ್ತೀರಿ, ಹಾಲು ಕರಿತೀರಿ. ಹಾಂ ರೀ. ಮೇವ್ಗೆ ಹೋಗ್ಬೇಕು. ಮೇವು ಕೊಯ್ಕೊಂಬಂದು ಹಸುಗಳಿಗೆಲ್ಲ ಮೇವು ಹಾಕಿ ನೀರಿಕ್ಕಿ. ಹಾಂ ರೀ. ನಾವು ಬರೋದು 10:30 ಆಗುತ್ತೆ, ಒಂದೊಂದ್ಸತಿ 10 ಗಂಟೆಗೆಲ್ಲ ಕೆರೆಯಲ್ಲಿ ಇರ್ತೀರಿ. ಒಂದೊಂದ್ಸತಿ 11 ಗಂಟೆ ಆಗುತ್ತೆ. ಮತ್ತು ಸಂಜೆ ಮುಂದೆ ಸಾಯಂಕಾಲ ಒಂದು 4:30-5 ಗಂಟೆಗೆ ಹೋಗ್ತೀವಿ. ಮನೆಗೆ ಹೋಗ್ತೀರಿ. ವಾಪಸ್ ಅಲ್ಲಿ ತಪ್ಪಲ ಎಷ್ಟು ಹಾಕ್ತೀರೇನು? ಮತ್ತೆ ಹಾಕ್ಬೇಕಲ್ಲ ನೈಟು ಪಾಪ ಅವಾಗ. ಹಾಂ ರೀ, ಹೌದು. ಊಟ ಹಾಕೋದು, ಮೇವು ಕೊಯ್ದಿತ್ತೀರಲ್ಲ, ಹಾಂ ರೀ, ಅದನ್ನ ಹಾಕೋದು. ಆಮೇಲೆ ಅವಕ್ಕೆ ಪಾಪ ನೈಟ್ ಹೊತ್ಲಾದ್ಮೇಲೆ ಅವು ಪಾಪ ನಮ್ರ ಹಾಕ್ಕೊಂಡು ತಿನಿ ಕೊಡ್ತೀರಿ. ತಿನಿ ಕೊಟ್ಟು ಬೆಳಗ್ಗೆ 5-6 ಗಂಟೆಗೆ ಹಸು ಎಲ್ಲ ಈಚೆ ಬಿಟ್ಟು ಸಗಣಿ ಎಲ್ಲ ಎತ್ತಾಕಿ ಹಾಲು ಕರಿತೀರಿ. ಹಾಲು ಒಂದು 10 ಲೀಟ್ರ್ ಹಾಲು ಕೊಡ್ತದೆ. 10 ಲೀಟ್ರ್ ಹಾಲು ಕೊಡುತ್ತೆ ಇದು? ಅದು 12 ಲೀಟ್ರ್ ಹಾಲಿದೆ. ಅವು ಹಾಂ, ಬ್ಲ್ಯಾಕ್ ಕಲರ್ದು. ಹಾಂ ರೀ. ಇದರಲ್ಲಿ 3 ಲೀಟ್ರ್ ಇದೆ, ಇನ್ನೊಂದು ಮನೆಯಲ್ಲಿ ಜರ್ಸಿ. 10 ಲೀಟ್ರ್ ಹಾಲು. ಹಾಂ ರೀ. ಈಗ ಇದು ಮಾರಿದಂದ್ರೆ ಅದು ಟಗರ್ ಮರಿ ರೇಟ್ ಮಿನಿಮಮ್ ಎಷ್ಟು ಬರ್ಬೋದು ಅಣ್ಣ? ಅದೊಂದು 20,000 ಆಗ್ಬೋದು ಅಣ್ಣ. 20,000. ಅವಕ್ಕೆ ಡಾರ್ಪರ್ ಅಂತ ಹೆಸರಿಕ್ಕಿದ್ದಾರೆ. ಡಾರ್ಪರ್ ಬ್ರೆಡ್. ಇವು ಡಾರ್ಪರ್ ಬ್ರೆಡ್ 10,000. ಇದ್ರ ಹೆಸರು ನಾಟಿ ಅಂತ. ನಾಟಿ ಏನ ಇದರ ಹೆಸರು? ಹಳ್ಳಿಕಾರ ಅಂತಾರಲ್ಲ. ಹಳ್ಳಿಕಾರ. ಇದು ಹಾಲು ಎಷ್ಟು ಕೊಡುತ್ತೆ ರೀ? ಇದರಲ್ಲಿ 3 ಲೀಟ್ರ್ ಅಷ್ಟೇ ಅಣ್ಣ. 3 ಲೀಟರ್ ಡೈಲಿ? 3 ಲೀಟ್ರ್ ಡೈಲಿ ಕೊಡುತ್ತೆ. ನಾವು ಕರಿಯಲ್ಲ, ಕರುಗೆ ಬಿಟ್ಟು. ಹಾಂ, ಅದು ಇದರದ್ದು ಅದ್ರ ಮಗ ಇದು. ಅದರ ಮಗಗೆ, ಪಾಪುಗೆ. ಮೇಸಾಕ ಜಾಗ ನೋಡ್ರಿ ಬ್ರೋ, ಇಲ್ಲೇ ಮಠ ಬಂದಾನ. ಈಗ ನೀವು ಇರೋದು ಎಲ್ಲೇ ಬ್ರೋ? ನಾಯಿದೊಂಗ್ರ ಅಂತ, ದೇವನಹಳ್ಳಿ, ಬೆಂಗಳೂರು. ಬೆಂಗಳೂರು ಬೆಂಗಳೂರು ಡಿಸ್ಟಿಕ್ದಾಗ ಬ್ರೋ. ಇದು ಸಾಕಾಗತ್ತಾನ ನೋಡ್ರಿ, ಆಡ್ಮರಿ ಮತ್ತು ಕುರಿ, ಟಗರ. ನೀವು ಹಳ್ಳ್ಯಾಗ ಊರಾಗ ಸಾಕ್ಬೋದು. ಮತ್ತು ಏನಂದ್ರೆ ಆ್ಯಕ್ಚುಲಿ ಈಗ ಹಳ್ಳ್ಯಾಗ ಊರಾಗ ಸಿಟಿ ಲೈಫ್ ಸ್ಟೈಲ್ ಮಾಡಕತ್ತಾರ. ಮತ್ತು ಇದ್ರಾಗ ಏನು ಲಾಭ ಐತಲ್ಲ ಅದ್ರಾಗ ಮಂದಿಗೆ ಗೊತ್ತಿಲ್ಲ. ಮತ್ತು ಲಾಭ ಐತಿ. 20 kg ಐತಣ್ಣ ಅದು ಮರಿ. ಒಂದು ವರ್ಷಕ್ಕೆ 20 kg. ಒಂದೊಂದು ಅದಕ್ಕಿಂತ ಜಾತಿ ಬಂದರೆ ಹಾಂ ರೀ, 5 ತಿಂಗಳಿಗೆಲ್ಲ ಕಟಾವು ಬಂದ್ಬಿಡುತ್ತೆ. ಕಟಾವಕ್ಕೆ ಒಳ್ಳೇದು. ನೀವು ಸಣ್ಣ ತಂದು ಸಾಕ್ತೀರೇನ? ಅದು ಮನೇಲಿ ಹುಟ್ಟಿರೋದು, ಮನ್ಯಾಗ ಹುಟ್ಟಿದ್ದೈತೆ ಒಟ್ಟು. ಸಾಕುವಂತ ಹುಟ್ಟಿದ್ದದಮ್ಮ ಒಟ್ಟು. ಒಂದು 10 ಕುರಿ ತಂದ್ರಿ ಫಸ್ಟು. 10 ಕುರಿ ಲ್ಯಾಶಿ ನೋಡು. ಒಂದು 50 ಕುರಿ ಅಂತ. 10 ಕುರಿ ಲ್ಯಾಶಿ ಬ್ರೋ, 50 ಕುರಿ ಮಾಡ್ಯಾನ ನೋಡ್ರಿ ನೀವು. ನೀವು ಸಾಕ್ಬೋದು. ಬಿಸ್ನೆಸ್ಗಿಂತ ಚಲೋ ಐತಿ ಇದು ಬಿಸ್ನೆಸ್, ಬೆಸ್ಟ್ ಬಿಸ್ನೆಸ್. ನೋಡ್ಬೋದು, ಇದಕ್ಕೆ ಲಾಭ ಐತಿ. ಏನಾರು ಬಿಸ್ನೆಸ್ ಮಾಡ್ಬೇಕಂದ್ರೆ ಸೇಲ್ ಆಗೋ ಮಟ್ಟ ರೊಕ್ಕ ಕೈಯಾಗ ಬರೋಂಗಿಲ್ಲ. ಮತ್ತು ಏನೈತಲ್ಲ ಇದು ಸೂಪರ್ ಬಿಸ್ನೆಸ್. ರೊಕ್ಕ ಬೇಕಂದ್ರೆ ನಾವು ಸೇಲ್ ಮಾಡ್ಬೋದು ಸಾಕುವಂತ. ಮತ್ತು ತಪ್ಪಲ ಬೇಕಂದ್ರೆ ಮೇಯ್ಸಕ್ಕೆ ಸ್ವಲ್ಪ ಎಲ್ಲರ ಕುಲ್ಲ ಜಾಗ ಇರ್ತೈತಿ, ಅಲ್ಲೇ ತೊಗೊಂಡು ಮೇಯಿಸ್ಬೋದು. ನೋಡ್ಬೋದು ನೀವು ಹೆಂಗೆ ಟಗರ್ ಆಡಾಕತ್ತಾನ ನೋಡ್ರಿ ಇಲ್ಲಿ. ವಿಡಿಯೋ ಹೆಂಗಾಗೈತೆ ನೋಡ್ರಿ, ಸೂಪರ್ ಸೀನ್ ಐತಿ ಇಲ್ಲೇ. ಲೈಕ್, ಶೇರ್, ಕಮೆಂಟ್ ಮಾಡಿರಿ. ವಿಡಿಯೋ ಹೆಂಗಾಗೈತಿ ನೀವು ಬಿಸ್ನೆಸ್ ಮಾಡಿರಿ, ಇದು ಜಬರ್ದಸ್ತ್ ಐತಿ. ಮನ್ಯಾಗ ಖಾಲಿ ಇತ್ತಂದ್ರೆ 1-2 ಸಾಕ್ಬೋದು. ಹೆಂಗಾರ ಮನ್ಯಾಗ ಇದು ಮಾಡ್ತಿರಲ್ಲ.
ಕಾಯಿಪಲ್ಯ ಗಿಪ್ಪಲ್ಯ ತರ್ತಿರಲ್ಲ ವೇಸ್ಟ್ ಉಳ್ದಿದ್ದ ಎಲ್ಲ ತಿನ್ಸಿದಂದ್ರೆ ತಿಂತಾರೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. 20 ಲೀಟರ್ ಹಾಲು ಕೊಡುತ್ತಂತ. ಇದು ಕೆರಿ ಸ್ವಲ್ಪ ಒಣಗೈತಿ, ಬಿಸಿಲು ಜಾಸ್ತಿ ಐತಿ, ಅದಕ್ಕೆ ನೀರಿನ ಸಮಸ್ಯೆ ಇಲ್ಲ. ಕುರಿಗಳು ಆರುಗಳಿಗೆ ಮೇಯ್ಸಕ್ಕೆ ಬಂದ ಮ್ಯಾಗ ನೀರಿಂದ ಇದು ಆತಂದ್ರೆ ನೀರು ಕುಡ್ಸಕ್ಕೆ ಇಲ್ಲೇ ಐತಿ ಜಾಗ. ಕೆರಿ ಇದೆ ಸಣ್ಣ. ಯಾವ ಚಾನಲ್? ಯೂಟ್ಯೂಬ್ ಚಾನಲ್ ಹೆಸರು ಹೆಸರು ಹೇಳ್ತೀನಿ ನೋಡ್ರಲ್ಲ.